ಹೋತು ನನ್ನ ಮಗನೇ. ಯಾರೋ ನೀನ್ ಇಲ್ಗೆ? ಕಾಂಪೌಂಡ್ರು. ನಾನ್ ಯಾರು? ಡಾಕ್ಟ್ರು. ನಿನ್ ಕೆಲ್ಸ ಏನು? ಬಂದ ಪೇಷಂಟ್ ನ ಒಳಗ್ ಕಳ್ಸೋದು. ನನ್ ಕೆಲ್ಸ ಏನು? ಬಂದ ಪೇಷಂಟ್ ಮೇಲೆ ಕಳ್ಸೋದು. ಡಾಕ್ಟ್ರು ಅನ್ನೋ ಮರ್ಯಾದೆನೇ ಇಲ್ವೇನು? ಡಾಕ್ಟ್ರು ಅಂದ್ರೆ ಏನ್ ಗೊತ್ತಾ? ಗೊತ್ತಲ್ಲ? ಏನು? ಅರ್ಥ ಆಗದೆ ಇರೋ ರೀತಿ ಮೆಡಿಸನ್ ಬರ್ದು ಅರ್ಥ ಆಗೋ ರೀತಿ ಬಿಲ್ ಬರೆಯೋನು. ಇಷ್ಟೊತ್ತು ಏನೋ ಮಾಡ್ತಾ ಇದ್ದೆ ಇಲ್ಲಿ? ಆಪರೇಷನ್. ಆಪರೇಷನ್ ಮಾಡ್ಬಿಟ್ಟ. ಆಪರೇಷನ್ ಅಂತ ಅನ್ನೋ ಸಿನಿಮಾ ನೋಡ್ತಾ ಇದ್ದೆ. ಕಾಂಪೌಂಡ್ರ. ಡಾಕ್ಟರ್. 4 ಬೆಳ್ ಮುಂದಕ, 4 ಬೆಳ್ ಹಿಂದಕ ಮಡ್ಚ್ಕೊಂಡು ಮುಚ್ಕೊಂಡೋಗಿ ನಿನ್ ಲೆಕ್ಕದಲ್ಲಿ ಟೀ ತಗೊಂಬ. ಯಾಕೆ ನಿಮ್ ಲೆಕ್ಕದಲ್ಲಿ ಕೊಡಲ್ಲ ಅಂತಾರ? ಲೇ, ದೊಡ್ಡವ್ರು ಒಂದ್ ಮಾತು ಹೇಳಿದಾರೆ ಕಣೋ. ಏನು? ನಿಂತೋಗಿರೋ ಬಸ್ ಗೊತ್ತಬಾರ್ದು, ಸ್ವಂತ ದುಡ್ಡಲ್ಲಿ ಕುಡಿಬಾರ್ದು ಅಂತ. ಅದೇ ದೊಡ್ಡವ್ರು ಇನ್ನೊಂದು ಮಾತಾಡಿದಾರೆ ಗೊತ್ತಾ? ಏನು? ಕೈ ಕಾಲ್ ನೆಟ್ಗಿರೋರಿಗೆ ಭಿಕ್ಷೆ ಹಾಕ್ಬಾರ್ದು ಅಂತ. ಅದಕ್ಕೆ ನಾನು ನಿನ್ ತಿಂಗಳು ಸಂಬಳ ಕೊಡ್ತಾ ಇಲ್ಲ. ಓತ್ ನನ್ನ ಮಗನ. ಏನ್ ಸರ್ ಇದು? ಪಂಚ್ ಹೊಡಿಲಿಲ್ಲ ಅಂದ್ರೆ ನಿಮ್ ಮುಖ ನೋಡಕ್ಕಾಗಲ್ಲ, ಪಂಚ್ ಹೊಡೆದ್ರೆ ಈ ನನ್ನ ಮಕ್ಕಳ ಮುಖ ನೋಡಕ್ಕಾಗಲ್ಲ ಸರ್. ಎಲ್ಲ ಹಣೆ ಬರ. ಅಂದಾಗೆ ಈ ಕ್ಲಿನಿಕ್ಗೆ ನಾನೇ ಡಾಕ್ಟ್ರು. ಸರ್, ಇಲ್ಲಿಗೆ ಎಂತೆಂತ ಪೇಷಂಟ್ ಬರ್ತಾರೆ ಗೊತ್ತಾ ಸರ್? ತಲೆನೇ ಕೆಟ್ಟೋಗ್ಬಿಡುತ್ತೆ ಒಂದ್ ದಿನಕ್ಕೆ. ಅದಕ್ಕೆ ಅವಾಗ ಮಜಾ ಬರತನ ಊಟಲ್ಲಿ ನೋಡ್ತಾ ಇರ್ತೀನಿ. ಒಳ್ಳೆ ಪ್ರೋಗ್ರಾಮ್ ಅಪ್ಪ, ನೀವು ನೋಡಿ ಪ್ಲೀಸ್. ಡಾಕ್ಟ್ರೆ ಕಾಫಿ ತಗೊಳ್ಳಿ. ಡಾಕ್ಟ್ರೇ, ಡಾಕ್ಟ್ರೇ, ಯಾರ ನೋಡ ಬಂದ್ರು? ಡಾಕ್ಟ್ರೇ. ಓಹೋ, ಮಜಾ ಭಾರತದ ಪಂಚ್ ಪಾಟೀಲ್ ಅವರು. ಸರ್, ನೀವು ಇಲ್ಲಿಗೆ ಬಂದಿರೋದು ಎಷ್ಟು ಖುಷಿ ಅಂದ್ರೆ ಹಳೇ ಸೋಡಾ ಬಾಟ್ಲಲ್ಲಿ ಒಂದ್ ಸಿಪ್ ಜ್ಯೂಸ್ ಸಿಗ್ದಂಗ ಆಗೋಯ್ತು ನನಗೆ. ಸೆಲ್ಫಿ ಎಲ್ಲ ಕೊಟ್ಬಿಡ್ತಾರೆ ಇವನಿಗೆ, ಸೆಲ್ಫಿ ಎಲ್ಲ ಕೊಡಲ್ಲ. ನೋಡಿ ಸರ್, ಅಂದಾಗೆ ನಿಮ್ಮನ್ನ ದಿನ ನೋಡ್ತಾ ಇರ್ತೀನಿ ಕಣ್ರಿ. ಥ್ಯಾಂಕ್ ಯು. ಎಲ್ಲಿ ಟಿವಿಲಾ? ಇಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ. ನಿನ್ನೆ ಕೈ ಅಡ್ಡ ಹೊಡೆದೆ. ಸಾರಿ, ನಾನು ನೋಡ್ಲಿಲ್ಲ. ನಿಮ್ಗಲ್ಲ, ಬಸ್ಗೆ. ಅಂದಾಗೆ ಏನ್ ಇಷ್ಟು ದೂರ? ನನ್ಗೆ ಸ್ವಲ್ಪ ಶುಗರ್ ಕಡಿಮೆ ಆಗ್ಬಿಟ್ಟಿತ್ತು. ಹೌದಾ? ಅದಕ್ಕೆ ಯಾಕ್ರಿ ಇಲ್ಲಿಗೆ ಬರಕ್ ಹೋದ್ರಿ? ಪಕ್ಕದ ಮನೇಲಿ ಈಸ್ಕೊಳ್ಳೋದಲ್ವಾ? ಡಾಕ್ಟ್ರೇ, ನಾನು ಹೇಳಿದ್ದು ಅಲ್ಲ. ಹಾ. ನೋಡಿ ಡಾಕ್ಟ್ರೇ, ನಮ್ಮ ಮಜಾ ಭಾರತ ರಾಘವೇಂದ್ರ ಇದ್ದಾನಲ್ಲ, ಹಾ. ಮಜಾ ಭಾರತ ಮುಗಿದ್ಮೇಲೆ ಒಂದ್ ತರ ಆಡ್ತಿದ್ದಾನೆ. ಒಂಥರ ಅಂದ್ರೆ ಕೈ ಕಾಲ್ ಕೆರ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಓಡಾಡ್ತಾವನ ಹೆಂಗೆ? ಹಂಗಲ್ಲ ಡಾಕ್ಟ್ರೇ, ಅದು ಮತ್ತೆ ಅರ್ಧ ಮೀಸೆ ಬೋಡ್ಸ್ಕೊಂಡು ಅರ್ಧ ಗಡ್ಡ ಬಿಟ್ಕೊಂಡು ಒಂದ್ ಕೈಗೆ ಬಳೆ ಹಾಕೊಂಡು ಒಂದ್ ಕಾಲ್ ಗೆಜ್ಜೆ ಹಾಕೊಂಡು ಓಡ್ತಾವನ ಹಿಂಗೆ. ಹಂಗಲ್ಲಪ್ಪ. ಮೋಸ್ಟ್ಲಿ ಅರಿಶಿನ ಕುಂಕುಮ ಬಳ್ಕೊಂಡು ಸೀರೆ ಉಟ್ಕೊಂಡು ಮೊದ್ಲು ಹೇಳೋದನ್ನ ಕೇಳೋ ನಾಯಿ. ಅರ್ಥ ಆಯ್ತೇನೋ? ಸೀಳ್ನಾಯಿ. ಡಾಕ್ಟ್ರೇ, ಅವನು ಮಜಾ ಭಾರತದಲ್ಲಿ ಇದ್ದಾಗಲೇ ನಂಬರ್ 1 ಕಮಿಡಿಯನ್ ಅನ್ನೋ ಭ್ರಮೇಲ್ ಬದುಕ್ತಿದ್ದವನು. ಅವನ್ ಮಾತ್ರ ಅಲ್ಲ, ಇಲ್ಲಿ ಸುಮಾರು ಜನ ಬದುಕ್ತಾ ಇದಾರೆ. ನನ್ನನ್ ಬಿಟ್ಟು ಅವ್ರು ಬದುಕ್ತಿದ್ದಾರೆ ಬಿಡಿ, ನನ್ನನ್ ಬಿಟ್ಟು. ನೀವು ಪೀಕಲ್ಲಿದ್ದೀರಾ? ಹೇಳಿ ಹೇಳಿ. ಡಾಕ್ಟ್ರೇ, ಅವನು ಮನೇಲಿ ಏನೇ ಮಾತಾಡ್ಲಿ ಪಂಚ್ ಡೈಲಾಗು ಶಾಯಿರಿಲೇ ಮಾತಾಡ್ತಾನೆ. ಅದು ಲೇಡಿ ಗೆಟಪ್ ಹಾಕೊಂಡು. ಡಾಕ್ಟ್ರೇ, ಡೆಡಿಕೇಶನ್ ಸರ್. ಡೆಡಿಕೇಶನ್ ಮನೆಗೆ ಬೆಂಕಿ ಬಿತ್ತು. ಹೌದಾ? ಮನೇಲಿ ಯಾರ್ಯಾರು ಇದ್ರು? ಸರಿ, ಹೇಳಿ ಹೇಳಿ. ಪಾಪ ಅವ್ರಮ್ಮ ಫೋನ್ ಮಾಡಿ ಏನಂತಿದಾರೆ ಗೊತ್ತಾ ಡಾಕ್ಟ್ರೇ? ಏನಂದ್ರು? ಅವ್ರಿಗೆ ಫೋನ್ ಹಚ್ಚಿ ಕೊಡ್ತೀನಿ, ಮಾತಾಡಿ ನೀವೇ. ಕುಡಿ ಕುಡಿ. ಹಲೋ ಅಮ್ಮ, ಹಲೋ ಕೊಡ್ತೀನಿ ನೋಡಿ, ಮಾತಾಡಿ. ಕುಡಿ ಕುಡಿ. ಹೇಳಿ ಅಮ್ಮ. ಏನಪ್ಪ ನನ್ ಮಗ ಈಗ ಹೆಂಗಂಗ ಆಡ್ತಾ ಇದ್ದಾನ ಮಜಾ ಬರ್ತಾ ಮುಗಿದ್ಮೇಲೆ. ನನ್ಗಿರೋ ಬರೋ ಸೀರೆ ಎಲ್ಲಾ ಹಾಕೊಂಡ್ ಮನೆ ತುಂಬಾ ಹೆಂಗ್ ಬೇಕಂಗ್ ಓಡಾಡ್ತಾನೆ. ಓ ಮೈ ಮಜಾ ಭಾರತ. ಎಷ್ಟೋ ಅರ್ಥ ಮಾಡ್ಕೊಂಡ್ ಗಂಡ್ ಮಗ ಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೆ. ನಂಗೀಗ ಮುಂಚೆ ನನ್ ಗಂಡ್ ಮಗ ಹೆಂಗಿದ್ದ ಹಂಗೆ ಮಾಡ್ಕೊಟ್ ಕಳ್ಸ್ಬಿಡ್ರಪ್ಪ. ಆಯ್ತು, ನನ್ನ ಹತ್ರ ಬಂದಿದ್ದಾನಲ್ಲ, ನಾನ್ ಸರಿ ಮಾಡಿ ಕಳಿಸ್ಬಿಡ್ತೀನಿ. ಸರಿ ಅಮ್ಮ, ಬಾಯ್. ಎಲ್ರಿ ಏನ್ರಿ ಹಿಂಗಾಗ್ಬಿಟ್ಟವ್ ನಾನು? ಅದಕ್ಕೆ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂದ್ರು. ಮತ್ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಸರಿ ಬಿಡಿ. ನಾನೇನಂಗಾದ್ರೆ? ನೀವ್ ಒಳ್ಳೆ ಡಾಕ್ಟ್ರ ಇಲ್ವೋ ಮತ್ತೆ? ಅದ್ ಸರಿ, ರಾಘವೇಂದ್ರ ಹೇಳ್ರಿ. ರಾಘೋ ಕಾಂಪೌಂಡ್ರ. ಡಾಕ್ಟರ್ 4 ಬೆಳ್ ಮುಂದಕ 4 ಬೆಳ್ ಹಿಂದಕ ಮಡ್ಚ್ಕೊಂಡು ಸೈಡಲ್ಲಿ ನಿಂತ್ಕೊ. ಅವನು ಹುಡುಗ ಕಣ. ರಗಿಣಿ, ಇವ್ರ ಕಣಮ್ಮ, ಡಾಕ್ಟರ್ ನಗಪ್ಪ ಅಂತ. ಏನು ನಗಪ್ಪನ? ಒಳ್ಳೆ ಗುಂಡ್ಲುಪೇಟೆಯಲ್ಲಿ ಗಾರೆ ಕೆಲಸ ಮಾಡೋ ಜಗ್ಗಪ್ಪ ಇದ್ದಂಗಿದ್ದಾನೆ. ಏನ್ ಮಾತಾಡ್ತಾ ಇದ್ದೇನೆ? ಏನಮ್ಮ ಮಾತಾಡ್ತಾ ಇದ್ಯಾ? ಓವರ್ಲ್ಯಾಪ್ ಮಾಡಬೇಡಿ, ಜನರಿಗೆ ನಗಾಡೋದಕ್ಕೆ ಟೈಮ್ ಕೊಡಿ. ಅಂದಾಗೆ ಬೆಳಿಗ್ಗೆಯಿಂದ ನೀವು ಏನೇನ್ ಮಾಡ್ಕೊಂಡಿದ್ರಿ? ಬೆಳಗ್ಗೆ ಎದ್ದಿ ನಾನು ರಗ್ಗನ್ನು ಮಡಚಿ. ಬೆಳಗ್ಗೆ ಎದ್ದಿ ನಾನು ರಗ್ಗನ್ನು ಮಡಚಿ. ಆಮೇಲೆ ಇನ್ನೇನು ಬ್ರಷ್ ಮಾಡಿ ಟೀ ಕುಡ್ದು ತಿಂಡಿ ತಿಂದೆ. ನಾನು ಎಂತ ಕಾಮಿಡಿಯನ್ ಅಲ್ವಾ, ಎಷ್ಟು ಕಾಮಿಡಿ ಮಾಡ್ತೀನಿ ನಾನು ಅಪ್ಪ. ಅಂದಾಗೆ ಸ್ನಾನಗೇನ ಏನು ಮಾಡಿಲ್ಲ? ಸ್ನಾನ ಮಾಡಕ್ಕೆ ನೀರ್ ಕಾಯೋದ್ ಬಿಡ್ವಾ? ಯಾರಿದು? ಕಲ್ಪನಾ. ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ.
ಕಳ್ಕೊಂಡೆ, ಮಜಾ ಭಾರತ ಕಳ್ಕೊಂಡೆ, ಜಡ್ಜಸ್ ಕಳ್ಕೊಂಡೆ, ಕಂಟೆಸ್ಟೆಂಟ್ಸ್ ಕಳ್ಕೊಂಡೆ, ಆಡಿಯನ್ಸ್ ಕಳ್ಕೊಂಡೆ, ಎಂಟ್ರಿ ಕಳ್ಕೊಂಡೆ, ಎಕ್ಸಿಟ್ ಕಳ್ಕೊಂಡೆ, ಮ್ಯೂಸಿಕ್ ಕಳ್ಕೊಂಡೆ, ಗಿಮಿಕ್ ಕಳ್ಕೊಂಡೆ, ಪಂಚಿಂಗ್ ಡೈಲಾಗ್ಸ್ ಕಳ್ಕೊಂಡೆ, ಎಲ್ಲದನ್ನು ಮಿಸ್ ಮಾಡ್ಕೊಂಡೆ. ರಾಘು, ಗುರು ಕಿರಣ್ ಸರ್ನ ಮಿಸ್ ಮಾಡ್ಕೊಳ್ಳಿಲ್ವಾ? Pussycat, pussycat, pussy mama, pussycat, meow. ಯಾರಿದು? ನಿಮಗ್ ಕೊಟ್ರೆ ನನಗನ್ಸುತ್ತೆ, ನನಗ್ ಕೊಟ್ರೆ ನಿಮಗಾಗುತ್ತೆ. ಏನು? ತೃಪ್ತಿ. ಗುರು ಕಿರಣ್ ಸರ್ ಅವಾಗ್ಲೇ ಆಗಿದ್ರು ನನಗೆ ಇಂಪ್ರೆಸ್. ಗುರು ಕಿರಣ್ ಸರ್ ಅವಾಗ್ಲೇ ಆಗಿದ್ರು ನನಗೆ ಇಂಪ್ರೆಸ್. ಆಮೇಲೆ ಆಮೇಲೆ ಇನ್ನೇನು, ಫ್ರೀ ಇದ್ದಾಗ ಬಂದ್ಬಿಡಿ ಸರ್. ಅದು ಬೆಂಗಳೂರು ಅಡ್ರೆಸ್, ಅದು ಸಾಗರ ಅಡ್ರೆಸ್. ತಾಹಿರಿ ಅಂತಂದ್ರೆ ಒಂದು ಸ್ಟಾರ್ಟಿಂಗ್ ಇರಬೇಕು, ಒಂದು ಎಂಡಿಂಗ್ ಇರಬೇಕು. ಏನ ಪುಟ್ಟ ಮಲ್ಲಿ ಕೇಳು ನೀನಿಲ್ಲಿ. ಯಾರಿದು? ಪುಟ್ ನನ್ ಜೊತೆ ಪುಟ್ ಮಲ್ಲಿ ಕಣೋ. ಜೀವನಕ್ಕೆಲ್ಲದೆ ಸ್ಟಾರ್ಟಿಂಗು ಎಂಡಿಂಗು. ಜೀವನಕ್ಕೆಲ್ಲದೆ ಸ್ಟಾರ್ಟಿಂಗು ಎಂಡಿಂಗು. ಊಟ ಆಪ್ನ ಇವಾಗ ಓಪನ್ ಮಾಡಿದ್ರು ಮಜಾ ಭಾರತ ರಾಗಿಣಿದೆ ಟ್ರೆಂಡಿಂಗು. ಏನು ಇವ್ನು ಹಿಂಗಾಗ್ಬಿಟ್ಟವನೇ? ಇದಕ್ಕಿಂತ ಖರಾಬ್ ಆಗಿದೆ ಡಾಕ್ಟ್ರೆ. ಮೊನ್ನೆ ಮನೆಗೊಬ್ಬ ಭಿಕ್ಷುಕ ಬಂದಿದ್ದ. ಅವನಿಗೊಂದು ಜೋಕ್ ಹೇಳ್ತೀನಿ ಅಂತ ಒಂದು ಜೋಕ್ ಹೇಳ್ದ. ಆಮೇಲೆ ಅವ್ನು ನೆಕ್ಸ್ಟ್ ಡೇ ಭಿಕ್ಷೆ ಬೇಡದೆ ಬಿಟ್ಬಿಟ್ಟ. ಭಿಕ್ಷೆ ಬೇಡದ ಬಿಟ್ಬಿಟ್ಟ? ಹ್ಮ್. ಯಾಕೆ? ಯಾಕಂದ್ರೆ ಅವ್ನು ಅವತ್ತೇ ಮೆಂಟ್ಲದ್ನಲ್ಲ. ಡಾಕ್ಟ್ರೆ ನೀವು ಹುಷಾರು. ಡಾಕ್ಟ್ರೆ, ಇವನು ಮಜಾ ಬರ್ತಲ್ಲಿ ಇದ್ದಾಗ ಮಾಡಿದ ಕ್ಯಾರೆಕ್ಟರ್ ಎಲ್ಲ ಲೀಡೆ. ಲೀಡೆ ಅವನು ರೋಡಲ್ಲಿ ಲೇಡಿ ಗೆಟಪಲ್ಲಿ ಹೊರಟ್ರೆ ಜನ ಹೆಂಗ್ ನೋಡೋರು ಗೊತ್ತಾ? ಲೆಗ್ ಪೀಸ್ ನ ನಾಯಿ ನೋಡ್ದಂಗ್ ನೋಡೋರು. ಹೌದು ಸರ್, ಜನ ಬಂದು ನನ್ನನ್ನ ಮುತ್ತು ಹಾಕೋತಿದ್ರು, ಆಟೋಗ್ರಾಫ್ ಕೇಳ್ತಿದ್ರು, ಸೆಲ್ಫಿಗಳು ಕೇಳ್ತಿದ್ರು. ಅಪ್ಪ, ಇವಾಗ ಸತ್ತೋಗಿರೋ ಬೀದಿ ನಾಯಿ ನೋಡ್ದಂಗ್ ನೋಡ್ತಾವ್ರೆ. ಬೆಲೆನೇ ಇಲ್ಲ ಸರ್, ಯಾರು ಕಂಡಿಡಿಯಲ್ಲ. ಪಾಪ ಇದೇ ಬೇಜಾರ್ಗೆ ಹಿಂಗ ಆಗ್ಬಿಟ್ಟಿದ್ದಾನೆ ಡಾಕ್ಟ್ರೇ, ಹಿಂಗ ಆಗ್ಬಿಟ್ಟಿದ್ದಾನೆ. ಇವನು ಮಜಾ ಭಾರತಲ್ಲಿ ಇದ್ದಾಗ ಒಳ್ಳೆ ಜೋಕ್ ಮಾಡ್ತಿದ್ನಂತಲ್ರಿ? ಹೌದು ಸರ್, ತುಂಬಾ 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 ಒಳ್ಳೆ ಜೋಕ್ ಮಾಡ್ತೀನಿ. ನನ್ಗೆ ಜೋಕ್ ಅಂದ್ರೆ ತುಂಬಾ ಇಷ್ಟ. ಒಂದೆರಡು ಹೇಳಿ. ಬೇಡ ಡಾಕ್ಟ್ರೇ, ಹೇಳೋದು ಕೇಳಿ. ಸುಮ್ನೆ ಕೇಳ್ತಾ ಇಲ್ವಾ ಇಲ್ಲಿ ನಾನು? ಸರ್ ಹೇಳ, ನಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀನಿ. ನೀವು ನಗಡಿ ನಗಡಿ ಹೊಟ್ಟೆನ ಬರ್ಸ್ಕೋಬಾರ್ದು. ಇದು ಜೋಕ್ ಅಲ್ಲ, ಇವಾಗ ಮಾಡ್ತೀನಲ್ಲ ಅದು ಜೋಕ್. ಒಂದು ನಾಯಿ ಟಿಂಕಿಂಗ್ ಟಿಂಗ್ 3 ಹೆಜ್ಜೆ ಮುಂದೆ ಹೋಗುತ್ತೆ. ಟಿಂಕಿಂಗ್ ಟಿಂಗ್ ಟಿಂಗ್ 3 ಹೆಜ್ಜೆ ಹಿಂದ್ ಬಂದು ಮುಂಚೆ ಎಲ್ಲಿತ್ತು ಅಲ್ಲೇ ನಿಂತ್ಕೊಳ್ಳುತ್ತೆ. ಯಾಕೆ? ಅದಿಷ್ಟ ಸರ್, ನಾಯಿ ವಿಷಯ ನಿಮ್ಗೆ ಯಾಕೆ? ಏನ್ ಕಾಮಿಡಿಯನ್ ಅಪ್ಪ ನಾನು, ಎಷ್ಟು ಕಾಮಿಡಿ ಮಾಡ್ತೀನ್ರಿ ನಾನು ಅಪ್ಪ. ಇದು ಜೋಕಾ? ಶೈನಿಂಗ್ ನಗ್ತಿದ್ದಾನಂದ್ರೆ ಜೋಕೆ ಇದು. ಸರ್, ನಾನು ಯಾವಾಗ್ಲೂ ಎಂಟ್ರಿಗೆ ಲೆಂತ್ ಮ್ಯೂಸಿಕ್ ಹಾಕ್ತಾರೆ. ಯಾಕೆ? 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 ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಟೈಮ್ ಬಿಡ್ವಾ ಸರ್? ಅದಕ್ಕೆ ಜೋಕ್ ಹೇಳ್ತಾಳೆ ಅಂತ ಹೇಳ್ದೆ, ಇವ್ನು ನೋಡಿದ್ರೆ ಬ್ಲೇಡ್ ಹಾಕ್ತಾವನೆ ಅಂತ ಹೇಳಲೇ ಇಲ್ವಲ್ಲ ನೀನು? ನಾನು ಹೇಳ್ದೆ ಅಲ್ಲಿ ಚೇಳಿದೆ ಹೋಗ್ಬೇಡ ಅಂತ, ಅದನ್ನ ತಗೊಂಡು ಪ್ಯಾಂಟ್ ಒಳಗೆ ಬಿಟ್ಕೊಂಡೆ ನೀನು. ನಾನೇನ್ ಮಾಡ್ಲಿ? ನಮಸ್ಕಾರ ಸರ್. ಈ ಬ್ಯಾಚುಲರ್ ಲೈಫ್ ಒಂಥರ ಜೇನುಗೂಡು ಇದ್ದಂಗೆ ಸರ್. ಒಳಗಡೆ ಸಿಹಿ ಇದೆ ಅಂತ ಗೊತ್ತಿದ್ರು ಯಾರು ಹತ್ರ ಬರಲ್ಲ ಸರ್. ನಮ್ ಲೈಫ್ ಹೆಂಗಂದ್ರೆ ಮುಟ್ಟಿದ್ರೆ ಮುನಿ ಗಿಡ ಇದ್ದಂಗೆ, ಅರಳಿದಾಗ ಮುಟ್ಟಬೇಕು ಅನ್ಸುತ್ತೆ, ಮುಟ್ಟಿದ್ರೆ ಮುದುಡೋಗುತ್ತೆ ಸರ್. ಇಂಡಿ ಹಾಕಿ ಸಾಕಾಗಿ ಹೋಗಿದೆ ನೋಡಿ. ಈ ಬಟ್ಟೆ ಹೋಗಿ ಸವಸನೆ ಬೇಡ ಅನ್ಸ್ಬಿಟ್ಟಿದೆ ಅತ್ಲಾಗಿ. ಪಾಟೀಲ್ರು ಒಂದ್ ವಾರ ಊರಿಗೆ ಹೋಗ್ತೀನಿ ಅಂತ ಒಂದೇ ದಿವ್ಸಕ್ಕೆ ಬಂದ್ಬಿಟ್ರಿ. ಬರ್ಬೇಕಾಯ್ತಪ್ಪ. ಏನು ಊರಿಗೆ ಹೋಗಿದ್ ಕಾರಣ? ಎಷ್ಟ್ ದಿವ್ಸ ಅಂತ ಹಿಂಗೆ ಬಟ್ಟೆ ತೊಳ್ಕೊಂಡಿರ್ಲಿ, ನಮಗೂ ಒಂದು ಮದ್ವೆ ಅನ್ನೋದು ಬೇಕಲ್ವೇ? ಹೆಣ್ ನೋಡಕ್ ಹೋಗಿದ್ವಿ. ಅಂತೂ ಇಂತೂ ಪಾಟೀಲ್ರು ಬ್ಯಾಚುಲರ್ ಲೈಫಿಗೆ ವಿದಾಯ ಹೇಳಿ ಒಂದು ಹುಡುಗಿ ಬಾಳ್ನ ಹಾಳು ಮಾಡ್ತಾ ಇದಾರೆ ಅಂತ ಆಯ್ತು. ನಾಲ್ಗೆ ಗೆಲ್ಲುದಿಲ್ಲ ಅಂತ ಬಾಯಿಗೆ ಬಂದಿದ್ ಮಾತಾಡ್ತಿದ್ದೀರಾ. ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರ್ಲಿ. ಕೆಲ್ಸ ಆಯ್ತಾ? ಹುಡುಗಿ ನೋಡೋ ಕೆಲ್ಸ ಆಯ್ತಾ ಅಂದೆ. ಆಯ್ತಪ್ಪ. ಬನ್ನಿ ಇಂಡನ. ಬಟ್ಟೆ ಇಂಡನ್ರಿ. ಜಾಸ್ತಿ ಇಂಡಕ್ ಹೋಗ್ಬೇಡಿ, ಆಲ್ರೆಡಿ ಕಲರ್ ಡಿಮ್ ಆಗಿದೆ ಬಟ್ಟೆದು. ಸರಿ, ಆಗ ಕೆಲ್ಸ ಕರೆಕ್ಟ್ ಆಗಾದ್ರೆ ಏನೂ ಡಿಮ್ ಆಗಲ್ಲ. ಮಡಿ ಮೈಲ್ಗೆ ಸ್ನಾನ. ಪಾಟೀಲ್ರಿ, ಈ ಮೊಬೈಲ್ ಬಂದ್ರ ಮೇಲೆ 1 ಗಂಟೆ ಸ್ನಾನ ಮಾಡ್ತಾರ್ರಿ. ನಾವೇನ್ ಬೇಕು ಅಂತ ಲೇಟ್ ಮಾಡಿಲ್ಲ, ನೀರ್ ನಿಂತೋಗಿದ್ದು. ಸರಿನಪ್ಪ, ಎಲ್ಲ ಚೆನ್ನಾಗಿ ತೊಳ್ಕೊಂಡ? ಕಾರ್ತೆ, ಬೆಳೆ ಬೆಳಗ್ಗೆ ಮಯೂರಿ ಕಣ. ನೋಡ್ತಾನೆ ಇದೀನಿ ಕಣ. ನಾನು ಹೇಳಿದ್ದು ಮೈ ಉರಿ ಅಂತ. ಮತ್ತೆ ಬಾಯ್ ಬಿಟ್ಟು ಸರಿ ಸಾರಿಸ್ಬಿಡ್ತೀನಿ. ಮಚ್ಚ,
ನಮ್ ಪಾಟೀಲ್ರು ಮದುವೆ ಆಗ್ಬೇಕು ಅಂತ ಇದಾರೆ ಅಂತ ಕಣ. ಓ ಪಾಟೀಲ್ರೆ, ಆ? ಒಂದ್ ಇಷ್ಟ ತಿಳ್ಕೊಳ್ಳಿ. ಏನು? ಈ ಬ್ಯಾಚುಲರ್ ಲೈಫ್ ಒಂಥರ ಒಳೆ ಇದ್ದಂಗೆ, ಅಡೆತಡೆನೇ ಇರಲ್ಲ, ಯಾವ ಕಡೆ ಬೇಕಾದ್ರೂ ಹರ್ಕೊಂಡು ಹೋಗ್ತಾಗ ಇರ್ಬೋದು. ಆದ್ರೆ ಈ ಸಂಸಾರ ಅನ್ನೋದು ಸಮುದ್ರ ಇದ್ದಂಗೆ, ಅಲ್ಲೇ ಇರ್ಬೇಕು. ಎಷ್ಟಾದ್ರೂ ಒಂದ್ ದಿವಸ ಸಮುದ್ರ ಸೇರ್ಲೇಬೇಕಲ್ವೇ? ಒಂದ್ ದಿವಸ ಅಲೆ ತೆಗೆದು ಈಚಿಗೆ ಎತ್ತಾಗ್ತದಲ್ಲ, ಅವಾಗ ಗೊತ್ತಾಗುತ್ತೆ ನೋಡು. ಮಂಜ ಪೇಪರ್ ನೋಡ್ದ್ಯಾ? ಏನಿದೆಯಪ್ಪ ಅಂತದ್ ಇದ್ರಲ್ಲಿ? ನೋಡು. ಓ ಮೈ ಗಾಡ್, ಏನಾಯ್ತು ಮಗ ಹಿಂಗಾಗುತ್ತಂತ ಅನ್ಕೊಂಡಿರ್ಲ ಕಣ. ಏನಾಯ್ತು? ಏ ಹಿಂಗಾಗಿದೆ ನೋಡ. ಏನಾಯ್ತು? ಪೇಪರ್ ರೇಟ್ 4.5 ಮಾಡಿದ್ದಾರೆ. 50 ಪೈಸೆ ದುಡಿಯೋದು ಎಷ್ಟು ಕಷ್ಟ ಅಲ್ವೇನೋ? ನಾನು ಹೇಳಿದ್ದು ಅದು ಅಲ್ಲ ಕಣೋ, IT ಕಂಪ್ನಿಲಿ ಪ್ಯೂನ್ ಕೆಲಸ ಖಾಲಿ ಇದೆಯಂತೆ. B.Com ಓದ್ಬಿಟ್ಟು P1 ಕೆಲ್ಸಕ್ಕೆ ಹೋಗ್ತಾನಂತೆ. ಏನ್ ಮಾಡೋದಪ್ಪ, ಕೆಲವೊಂದ್ಸರಿ ಸುಮ್ನಿದ್ದಾಗ ಲೀಡ್ ಅಲ್ಲ, ಗೆಸ್ಟ್ ಎಂಟ್ರಿ ಕೊಟ್ರು ತುಂಬಾ ಖುಷಿ ಆಗುತ್ತೆ. B.Com ಓದಿದ್ರು ಬೀದಿಯಲ್ಲಿ ತಪ್ಪಲಿಲ್ಲ. ಮಗ ತಲೆ ಕೆಡ್ಸ್ಕೊಬಿಡ ಕಣ, ದೇವ್ರಿದಾನೆ. ದೇವ್ರಿದಾನೆ ಅಂತ ಅಲ್ಲಿ ದೇವ್ರು ಅಂತಾನೆ ಬರ್ತಾವ್ ನೋಡ್ಲಾ. ಇದೇ ಭಯ ಭಕ್ತಿ ಇರ್ಬೇಕು. ನಮಸ್ಕಾರ ಸರ್. ನೋಡಿದ್ರ, ಇದೇ ಭಯ ಭಕ್ತಿ ನಾನು 18 ಮನೆ ಮೇಂಟೈನ್ ಮಾಡ್ತಾ ಇರೋದು ಓನರ್ ಆಗಿ. ಒಂಚೂರು ಮರ್ಯಾದೆ ಕೊಡ್ರ. ಏನ್ರ ನಿಮಗ್ ಏನ್ರ ಇದನ್ ಬೀರ್ ಬಾಟ್ಲು ನಾನೇನ್ ಹಾಲಿನ ಬಾಟ್ಲು ಅನ್ನ ಮನೇಲೆ ಕುಡಿಯಕ್ ಶುರು ಮಾಡಿದಾರೇನೋ? ನಿಮ್ ಮನೇಲಿ ಬಂದ್ ಕುಡಿಯ ನೀನು. ಲೇ ನಿಮ್ದು ಯಾಕೋ ಬತ್ತ ಜಾಸ್ತಿ ಆಯ್ತು. ಲೇ ಇದೇನ್ದು ಮನೇನ ಇಲ್ಲ ದೋಬಿ ಘಾಟೇನ್ರೋ? ಬಟ್ಟೆ ಎಲ್ಲ ಇಲ್ಲೇ ಒಣೆ ಹಾಕಿದ್ದೀರಾ? ಲೇ ಹೊರಗಡೆ ಮಳೆ ಬರ್ತಾ ಇಲ್ವಾ? ಇವಳಿಗೆ ಯಾರ್ಯಾರ್ದೋ ಫೋಟೋ ತಂದಿಲ್ಲ ಅನ್ಸಿದಿರಲ್ರೋ? ಅವಳು ಯಾರ? ಏನ್ ಮಾತಾಡ್ತಾ ಇದ್ಯಾ? ನಮ್ಮಂತ ಎಷ್ಟೋ ಯುವಕರ ನಿದ್ದೆ ಕದ್ದಿರೋ ಸುಂದರಿ. ಏಯ್, ಸುಂದ್ರಿ ಅಲ್ಲ ಕಣ, ದೇವತೆ ಕಣೋ, ದೇವತೆ. ಈ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಈಗ 3 ತಿಂಗಳು ಬಾಡಿಗೆ, ಈ ಕ್ಷಣ ಈ ಗಂಟೆ ನನ್ ಕಟ್ಬಿಡ್ಬೇಕು ಅಷ್ಟೇ. ಈಗ ಬಾಡಿಗೆ ಕೊಡ್ಬೇಕು ತಾನೆ? ಕೊಡಲೇ. ಅದಕ್ಕೆ ಯಾಕೆ ಅಷ್ಟು ಹರ್ಕತಿಯ ಮಗ? ಒಂದ್ 10,000 ಇದ್ರೆ ಕೊಡ. ಲೇ ನನ್ನ ಹತ್ರ ದುಡ್ಡೆಲ್ಲ ಐತೆ. ಚೆಕ್ ಹಾಕು, ಚೆಕ್. ಅಕೌಂಟ್ ಅಲ್ಲಿ ದುಡ್ಡಿಲ್ಲ. ಅದ್ ನನಗ್ ಗೊತ್ತು, ನಿನಗ್ ಗೊತ್ತು, ಅವನಿಗೆ ಗೊತ್ತಾ? ಎಷ್ಟ್ ಕೊಡ್ಬೇಕಂದ್ರೆ ಬಾಡಿಗೆ? 48,000 ಕೊಟ್ಬಿಡ್ಬೇಕು. 50,000 ಬರೀಯ. ಹೋದ ವರ್ಷದ್ದು ಡೇಟ್ ಹಾಕು. ಸರಿ 1947 ಹಾಕಿದ್ದೀನಿ ಬಿಡು. ತಗೊಳ್ಳಿ. ಹಿಂಗೆ ಕೊಡೋದು ಎಲ್ಲ ವ್ಯವಹಾರ ಕರೆಕ್ಟ್ ಆಗಿ ಇದ್ಬಿಟ್ರೆ ನಾನು ಯಾಕೆ ಮಾತಾಡ್ತೀನಿ? ಬರ್ಲೇ. ಹಲೋ, ಹಾ ಬನ್ನಿ ಇಲ್ಲೇ. ಹಾ ಬಾಡಿಗೆ ಎಷ್ಟಂದ್ರೆ? 48,000. ಇಲ್ಲಿ ಬರ್ದಿರೋದು ಎಷ್ಟು ಬರ್ದಿದೆ ನೋಡಿ? 50,000. ಇನ್ನು 2,000 ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಕೊಡ್ತೀನಿ ರಪ್ಪ. ಇಸ್ಕೇಳೋ. ತಗೊಳ್ಳಿ. ಹಾ, ಹಿಂಗೆ ಎಲ್ಲ ವ್ಯವಹಾರ ಕರೆಕ್ಟ್ ಆಗಿ ಇರ್ಬೇಕು. ಬರ್ಲೇ. ನನ್ ಮಗ. ನನ್ನ ಮಗನೇ ಕಡೆ ಮಗ 2,000 ಹೊಡ್ತೀನಿ. ಮಚ್ಚ, ನನ್ನ ಹುಡುಗಿ ಫೋನು. ಹಲೋ ಚಿನ್ನ. ಹಲೋ ಚಿನ್ನ, ನಮ್ಮ ಅಪ್ಪನ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತು ಕಣೋ. ನಿಮ್ಮ ಅಪ್ಪ ಏನಂದ್ರು? ನಮ್ಮ ಅಪ್ಪನ್ಗೆ ಹೇಳ್ದೆ ನೀನ್ ತುಂಬಾ ಸಂಸ್ಕಾರವಂತ ಅಂತ. ಅದಕ್ಕೆ ಅವ್ರು ನಿಮ್ ರೂಮ್ಗೆ ಬರ್ತಾ ಇದಾರೆ. ಸಂಸ್ಕಾರವಂತ ಅಂತಾನೆ ಬಿಹೇವ್ ಮಾಡೋ. ಸರಿ ಕಣೆ. ಲೇ ಮಚ್ಚ, ಇವತ್ತು ನನ್ನ ಹುಡುಗಿ ಅಪ್ಪ ರೂಮಿಗೆ ಬರ್ತಾವ್ರೆ. ಹೌದಾ ಮಗ? ಹಂಗಾದ್ರೆ ಒಂದ್ ಕೇಸ್ ಬೇರೆ ತರ ಕೇಳು. ಲೇ ಆಮ್ಲೆಟ್ ಹಾಕ್ಬಿಡ್ತೀನಿ. ಲೇ ಹಂಗೆ ಸಿಗರೇಟ್ ಹೇಳ್ಬಿಡು. ಹೋಗು, ನನ್ನ ಮಕ್ಕಳ ಬಿಟ್ಬಿಡ್ತೀನಿ. ಸೀರಿಯಸ್ ಆಗಿ ಏನಾದ್ರು ಯೋಚನೆ ಮಾಡ್ರು. ಒಂದ್ ಐಡಿಯಾ ಕಣ. ಏನು? ಇವನ್ ಕೇಳು. ಏನಾದ್ರು ಹೇಳ್ರು. ಈಗ ನಿಮ್ಮ ಮಾವ ಬರ್ತಾವನೆ, ಹಾ. ನೀನು ಒಳ್ಳೆ ಮನ್ತಂದನು ಅಂತ ತೋರಿಸ್ಬೇಕು. ಹಾ. ಸರಿ ಕಣ, ಮಾಡೋಣ. ಏನು? ಫಸ್ಟ್ ಚಿತ್ರಾನ್ನ ಮಾಡೋಣ, ಆಮೇಲೆ ಪ್ಲಾನ್ ಯೋಚನೆ ಮಾಡೋಣ ಅಂದೆ. ಐಡಿಯಾ ಕೊಟ್ರು. ಐಡಿಯಾ ಮಗ, ಹಾ. ನೀನು ಸಂಪ್ರದಾಯಸ್ಥ ಮನೆತನ ಹುಡುಗ ಅಂತ ಗೊತ್ತಾಗಬೇಕು. ಹಾ. ಸಂಪ್ರದಾಯಸ್ಥ ಅಂದ್ರೆ ಮನೇಲಿ ಒಂದು ಹುಡುಗಿ ಇರ್ಬೇಕು. ಹೌದು, ಇರ್ಬೇಕು. ನಾನ್ ಮಾಡಲ್ಲಪ್ಪ. ಲೇ ಮಚ್ಚ. ಮಾಡಿ ಸಾಕಾಗೋಗಿದೆ. ಲೇ ಮಚ್ಚ, ಆಗಲ್ಲ. ಮಚ್ಚ. ನಮ್ಗೆ ಆಗಲ್ಲ ಕಣ. ಪಾರ್ಟಿ ಕೊಡಿಸ್ತೀನಿ ಕಣ. ಎಷ್ಟು ಕೊಡಿಸ್ತೀಯಾ? ಹಲೋ, ನಿಮ್ಗೂ ಕೊಡಿಸ್ತೀನಿ ಸರ್. ಕಳ್ಳ. 3 ಸರಿ ಪಾರ್ಟಿ ಕೊಡಿಸ್ಬೇಕು. ಆಯ್ತು ಕಣ, ಕೊಡಿಸ್ತೀನಿ. ನೋಡ ಮಗ, ಹಂಗಂದ್ರೆ ಓಕೆ. ಇವನು ನೋಡಕ್ ಕೆಂಪಿದಾನೆ. ಇವನು ನಿನ್ನ ಅತ್ತಿಗೆ, ನಾನೇ ನಿನ್ನ ಅಣ್ಣ. ನೋಡ್ತಾ ಇರೋ ಹೆಂಗ್ ಆಕ್ಟಿಂಗ್ ಮಾಡ್ತೀವಂತ. ಪಾಟೀಲ, ಹೋಗ್ ರೆಡಿ ಆಗಿ ನೀನು. ಓಕೆ. ನಾನು ಕೆಂಪಿಗಿಲ್ಲ, ಹಾಲಿನ ತರ ಇದ್ದೀನಿ. ಮತ್ತೆ ಯಾಕೆ ಹೋಟೆಲ್ ಆಗಿದ್ಯಾ? ಇದೆಲ್ಲ ಹೊರ್ಕೋತಾಗುತ್ತೆ ಅಂತ್ಯ. ಬೇಗ ರೆಡಿ ಆಗೋ ಮಚ್ಚ. ಡಿಟ್ಟು ನನ್ನ ಅಣ್ಣನ ತರನೇ ಕಾಣ್ತೀಯ. ನಿನ್ ಪಾಟಿಲ ಹೆಂಗ್ ಕಾಣ್ತಾನೋ ಗೊತ್ತಿಲ್ಲ. ಲೇ, ನಮ್ಮ ಮಾವ ಬರೋ ಟೈಮ್ ಆಯ್ತು. ಬೇಗ